ಹೋಮ್ ಮೇಡ್ ಎಗ್ಲೆಸ್ ಹನಿ ಕೇಕ್ ರೆಡಿ ಆಗಿದೆ. ಇದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿರೋದಕ್ಕೋಸ್ಕರ ಉತ್ತರ ಕರ್ನಾಟಕ ರೆಸಿಪಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ನಿಮಗೆ ಯಾವುದು ನೀವು ಯಾವ ರೆಸಿಪಿನಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಆ ರೆಸಿಪಿದು ಒಂದು ಇಂಗ್ರೀಡಿಯೆಂಟ್ಸ್ ಜೊತೆ ಡೀಟೇಲ್ಸ್ನ ನೀವು ಸ್ಕ್ರೀನ್ ಮೇಲೆ ಕಾಣೋವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನೀವು ಕೂಡ ಅವರು ಓಕೆ ಮಾಡಿದ್ರೆ ಮೇಡಮ್ ಓಕೆ ಮಾಡಿದ್ರೆ ನೀವು ಕೂಡ ಇಲ್ಲಿ ಬಂದು ಕಾಣಿಸ್ಕೋಬೋದು ನಂತರನೇ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಫ್ರೆಂಡ್ ಪಾಂಚಾಲಿ ಅವ್ರು ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾವು ಬ್ರೆಡ್ ಮಾಡಿ ತೋರಿಸಿದಾಗ ಬರೀ ಕೈ ಮಾತ್ರ ಇದಾವೆ, ನೀವು ಮಾಡಿದ್ದಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರೆ. ಇವತ್ತು ಅವರೇ ಡೈರೆಕ್ಟಾಗಿ ಬಂದು ಅಡುಗೆ ಮಾಡಿ ತೋರಿಸ್ತಾರೆ. ಇವತ್ತು ಏನು ಮಾಡ್ತಾರೆ ಅಂತೇಳಿ ನಮ್ಮ ಪಾಂಚಾಲಿ ಅವರಿಗೆ ಕೇಳೋಣ ಬರ್ರಿ. ಪಾಪ ಅವರು ಆ ಕಮೆಂಟ್ಸ್ ನೋಡಿನೇ ಸಾಕಾಗೋಗ್ಬಿಟ್ಟಿದ್ರು. ಅದಕ್ಕೆ ಫಸ್ಟ್ ನೀವು ಯಾವಾಗ ಬರ್ತೀರಾ ಅಂತ ಕೇಳೋರು. ಈಗ 1 ವರ್ಷದಿಂದ ಆಗಿರಲಿಲ್ಲ, ಇವತ್ತು ಅದು ಯೋಗ ಕೂಡ ಬಂದಿದೆ. ಆ್ಯಂಡ್ ಫಸ್ಟ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ್ಯಂಡ್ ಇನ್ನೂ ಇದು ಜಾಸ್ತಿ ಆಗಲಿ. ನಮ್ಮ ಕರ್ನಾಟಕದಲ್ಲಿ ಬರೀ 1 ಕೋಟಿ ಜನ ಇಲ್ಲ, ತುಂಬ ಜನ ಇದ್ದಾರೆ. ಸೊ ಅಷ್ಟು ಜನರು ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ಫಸ್ಟ್ ನಿಮಗೆ ವಿಶ್ ಮಾಡಿ ಆಮೇಲೆ ಕೇಕ್ ಮಾಡ್ತಾಯಿದ್ದೀನಿ. ಇದು ಬೇಸಿಕ್ ವೆನಿಲಾ ಕೇಕ್ ನಾನು ಮಾಡ್ತಿರೋದು. ಸೊ ಅಂದರೆ ಇವರು ಎಗ್ ತಿಂದೇ ಇರೋ ಕಾರಣ ಇದು ಎಗ್ಲೆಸ್ ಕೇಕು. ಸೊ ಬೇಸಿಕ್ ವೆನಿಲಾ ಕೇಕ್ನ ಮಾಡಿ ಅದನ್ನು ಉಪಯೋಗಿಸಿ ನಾವು ಹನಿ ಕೇಕ್ ಮಾಡೋದು. ಸೊ ಇದಕ್ಕೆ ನಮ್ಗೆ ಇವಾಗ ಒಂದು 200 ಗ್ರಾಮ್ ಅಷ್ಟು ಬಟರ್ ಬೇಕು, 1/2 ಕಪ್ ಮಿಲ್ಕ್ ಬೇಕು, 1 ಟೀ ಸ್ಪೂನ್. ನಿಮಗೆ ಬೇಕಂದರೆ ಇಂಗ್ರೀಡಿಯೆಂಟ್ಸ್ ಅವರು ಟೆಕ್ಸ್ಟಲ್ಲಿ ಕೊಡ್ತಾರೆ, ಕನ್ಫ್ಯೂಸ್ ಆಗಿಬಿಡಿ. ಸೊ 1 ಟೀ ಸ್ಪೂನು ಬೇಕಿಂಗ್ ಪೌಡರು, 1/2 ಟೀ ಸ್ಪೂನ್ ನಿಮಗೆ ಸೋಡಾ, ಬೇಕಿಂಗ್ ಸೋಡಾ. ಸೊ ಅದ್ರ ಜೊತೆಗೆ 1 ಕಪ್ಪಷ್ಟು ನಮಗೆ ಮೈದಾ ಬೇಕು. ನೀವು ಒಳ್ಳೆ ಕ್ವಾಲಿಟಿ ಮೈದಾ ಯೂಸ್ ಮಾಡಬೇಕು. ಒಳ್ಳೆ ಕ್ವಾಲಿಟಿದೆ ಎಲ್ಲದೂ ಯೂಸ್ ಮಾಡಿದ್ರೆ ಕೇಕ್ ಕ್ವಾಲಿಟಿ ತಾನಾಗೆ ಚೆನ್ನಾಗಿ ಬರುತ್ತೆ, ಆಯಿತಾ. ಅದಕ್ಕೆ ಇನ್ಸ್ಟೆಡ್ ಆಫ್ ಎಗ್ ನಾವು ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತೀವಿ. ಮಿಲ್ಕ್ ಮೇಡ್ ಅಂತ ಏನು ಯೂಸ್ ಮಾಡ್ತೀರಲ್ಲ, ಸೊ ಅದು 1/2 ಕಪ್ ಬೇಕು. 1-2 ಅಥವಾ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಮಾತ್ರ 4-5 ಸ್ಪೂನ್ ಶುಗರ್ ಪೌಡರ್ ಹಾಕೋಬೋದು. ಬೇಡ ಅನ್ನೋರು ಅದೇ ತುಂಬ ಕಡಿಮೆ ತಿನ್ನೋದು, ನಾವು ಶುಗರ್ ತಿನ್ನೋದೇ ಇಲ್ಲ ಅನ್ನೋರು ಆ ಕಂಡೆನ್ಸ್ಡ್ ಮಿಲ್ಕಲ್ಲಿರೋ ಸ್ವೀಟೇ ಸಾಕಾಗುತ್ತೆ, ಯಾಕಂದರೆ ಇದು ಬೇಸಿಕ್ ಕೇಕು. ಸೊ ಇದಿವಾಗ 1 ಕಪ್ ಮೆಷರ್ಮೆಂಟು. ಈ 1 ಕಪ್ ಮೆಷರ್ಮೆಂಟ್ ಅಂದ ತಕ್ಷಣ ನಾವೇನು ಅನ್ಕೋತೀವಿ, ಹಿಂಗೆ ತೊಗೊಂಡ್ಬಿಡ್ತೀವಿ. ಯಾವತ್ತೂ ಹಿಂಗೆ ತೊಗೊಬಾರ್ದು, ಯಾವಾಗಲೂ ಹಿಂಗೆ ಮಾಡಬೇಕು. ಸ್ಪೂನಲ್ಲೇ ಹಾಕೋಬೇಕು, ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡಬೇಕಷ್ಟೆ. ನೀವು ಹೆಂಗೆ ಮಾಡಿದರೂ ತಿನ್ಬೋದು, ಅದು ಬೇರೆ ವಿಷಯ. ಬಟ್ ನಾವು ಒಂದು ಸ್ವಲ್ಪ ಚೆಂದ ಮಾಡ್ಕೊಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು, ಟೇಸ್ಟು ಚೆನ್ನಾಗಿರಬೇಕು, ಪ್ರೆಸೆಂಟ್ ಮಾಡೋ ಹಂಗಿರಬೇಕು. ಅಂದರೆ ಈ ಥರ ಒಂದು ಸ್ವಲ್ಪ ಈಗ ಈಗ ಹಗುರವಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು, ಜಾಸ್ತಿ ಅಲ್ಲ ನೋಡಿ. ಬೇಕಂದರೆ ಇಷ್ಟು ಹಿಟ್ಟನ್ನು ಇದ್ರಲ್ಲಿ ತುಂಬಿಸ್ಬಿಡ್ಬೋದು, ಬಟ್ ಅದು ಕರೆಕ್ಟ್ ಮೆಷರ್ಮೆಂಟ್ ಅಲ್ಲ. ತುಂಬ ಹಗುರಕ್ಕೆ ಮಾಡಬೇಕು, ಇಲ್ಲ ಜಸ್ಟ್ ಇಷ್ಟೇ. ಇದೆಲ್ಲ ಕಡೆ ಕವರ್ ಆಗಬೇಕು, ಇಷ್ಟೇ ನೋಡಿ. ಇದಿಷ್ಟೂ ಹಿಡಿಸ್ಬೋದು, ಹಿಡಿಸಿದ್ರೆ ಇದರಲ್ಲೀಗ, ಬಟ್ ಇಷ್ಟಿಲ್ಲ. ಇದನ್ನು ನಾವು ಈ ಬೌಲಿಗೆ ಹಾಕೊಳ್ಳೋಣ, ಓಕೆನಾ. ಸೊ ಇದು 1 ಟೀ ಸ್ಪೂನ್, ಇದು ಟೇಬಲ್ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್ ಅಂದರೆ ತುಂಬ ದೊಡ್ಡದಾಗುತ್ತೆ. ಸೊ ಇದು ಟೀ ಸ್ಪೂನು. ಇದು 1/2 ಟೀ ಸ್ಪೂನು ಸೋಡಾ, ಬೇಕಿಂಗ್ ಸೋಡಾ, ಓಕೆನಾ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆಗೆ ಇಟ್ಕೊಂಬಿಡೋದು. ಇದು ಜರಡಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಪರವಾಗಿಲ್ಲ, ನಡೆಯುತ್ತೆ. ಇದರಲ್ಲೇ ಹಿಂಗೆ ಮಿಕ್ಸ್ ಮಾಡಿಬಿಡೋಣ. ಒಂದು 5-6 ಸತಿ ನಾನು ಜರಡಿ ಮಾಡ್ತೀನಿ ಇದನ್ನು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿಟ್ಟಾರೆ, ಮೈದಾ ಹಿಟ್ಟು, ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಎರಡು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಾರೆ. ಈಗ ಇದಕ್ಕೆ ಮಿಲ್ಕ್ ಮೇಡು, ಹಾಲು, ಬಟರ್ ಎಲ್ಲ ಮಿಕ್ಸ್ ಮಾಡ್ತಾರಂತೆ. ಏನೇನು ಮಾಡ್ತೀರಿ ಮಾಡ್ರಿ. ಓಕೆ, ಇವಾಗ ನಾವು ಬಟರ್ ತೊಗೊಬೇಕು. ನೀವು ತುಂಬ ಪರ್ಫೆಕ್ಟ್ ಮೆಷರ್ಮೆಂಟ್ ಬೇಕು ಅಂದರೆ ಗ್ರಾಮ್ ಲೆಕ್ಕ ಮಾಡ್ಬೋದು, ಇಲ್ಲ ರೆಡಿನೇ ನಿಮಗೆ 200 ಗ್ರಾಮ್ ಸಿಕ್ಕತ್ತೆ ತೊಗೊಂಬರ್ಬೋದು. ಮನೇಲಿ ಮಾಡಿದ್ದಾದರೆ ನೀವು ಚೆನ್ನಾಗಿ ಅದರಲ್ಲಿ ಮಜ್ಜಿಗೆ ಎಲ್ಲ ಉಳಿದೇ ಇರೋಂಗೆ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದುಬಿಟ್ಟು ಆಮೇಲೆ ತೊಗೊಬೇಕು. ಸೊ ಇವಾಗ ನಾನಿಲ್ಲಿ 200 ಗ್ರಾಮ್ ಒಂದು ಅಂದಾಜು ಮೇಲೆ ತೊಗೊತಾ ಇದ್ದೀನಿ. ಚೂರು ಹೆಚ್ಚು ಕಮ್ಮಿ ಆದರೆ ನೋ ಇಶ್ಯೂಸ್, ಏನು ತೊಂದರೆ ಇಲ್ಲ. ಸೊ ಇದನ್ನು ಹಾಕೊಳ್ಳೋಣ. ಇದು ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಫ್ರಿಜ್ಜಿಂದ ಮೊದಲೇ ತೆಗೆದಿಟ್ಬಿಟ್ರೆ ಒಂದು 1/2 ಅವರ್ 1 ಅವರು
ಈಗ ಬಿಡಿ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಒಂದು ಹಾಫ್ ಆನ್ ಅವರ್ ತೆಗೆದಿಟ್ರೆ ಸಾಕು. ಮಿಕ್ಕಿದಂಗೆ ಒಟ್ಟು ಮುಂಚೆನೇ ತೆಗೆದಿಟ್ಕೊಂಡ್ಬಿಡ್ಬೇಕು. 200 ಗ್ರಾಮ್ನಷ್ಟು ಬೆಣ್ಣೆ ತೊಗೊಂಡಾರ. ಈಗ ಇದು ಬೀಟ್ ಮಾಡ್ತಾರೆ ನಾವು. ಕೈಯಲ್ಲೇ ಮಾಡ್ಬೋದು. ಬಟ್ ನಿಮಗೆ ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗಬೇಕಲ್ಲ, ಕೈ ನೋವು ಬರುತ್ತೆ ಅಷ್ಟೆ. ಇದು ಫಸ್ಟ್ ಸ್ಪೀಡಲ್ಲೇ ಒಂದರಲ್ಲೇ ಇಷ್ಟು ಚೆನ್ನಾಗಾಯಿತು. ಈಗ ನೋಡ್ರಿ ಒಂದ್ಸಲ ಮಾಡಿದರೆ ಈ ರೀತಿ ರೆಡಿ ಆಗೈತೆ ನೋಡ್ರಿ. ಇದು ಬೆಣ್ಣೆ. ಈಗ ನೋಡ್ರಿ ಬಟರ್ ರೆಡಿ ಮಾಡಿಟ್ಟಾರ, ಅಲ್ಲಿ ಮೈದಾನವ್ರು ರೆಡಿ ಮಾಡಿಟ್ಟಾರ. ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೀರಿ, ಇದಕ್ಕೆ ಮೈದಾ ಬೇಕೇ ಬೇಕಾಗುತ್ತೆ, ಹಂಗಾಗಿ ಮೈದಾ ಹಾಕೋತಾರ. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಂತ ನಮ್ಮ ಮೇಡಮ್ ಅವರು ಹೇಳಕತ್ತಾರ. ನಾನು ಸುಮಾರು ಸಲ ಹೇಳೇನ್ರಿ ಮನೇಲಿರೋ ಪದಾರ್ಥದಿಂದನೇ ಮಾಡ್ಕೊಂಡು ತಿನ್ರಿ ಅಂತ ಹೇಳಿ, ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ. ಈಗ ಅವರು ಹೇಳಕತ್ತಾರ, ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ರಿ. ಮೈದಾ ಹಿಟ್ಟು ಬದಲಾಗಿ ಮಿಲೈಟ್ ಪೌಡರ್ನು ಯೂಸ್ ಮಾಡ್ತಾರೆ ಇತ್ತೀಚೆಗೆ. ಮಿಲೈಟ್ ಪೌಡರ್ನ ಯೂಸ್ ಮಾಡಿ ಬ್ರೆಡ್ಡು, ಬನ್ನು, ಕೇಕು ಪ್ರತಿಯೊಂದೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಅಥವಾ ಇದು ಕೊಟ್ಟಷ್ಟು ಖುಷಿ ಕೊಡದೇ ಇರಬಹುದು. ಬಟ್ ಹೆಲ್ದಿಯಾಗಿ ನಾವು ಏನು ಮಾಡ್ಕೊಳಕ್ಕೆ ತಿನ್ನೋಕ್ಕೆ ಸಾಧ್ಯನೋ ಅದು ಖಂಡಿತ ಮಾಡ್ಕೋಬೇಕು. ವಾಪಸ್ ನಾವು ಬ್ಯಾಕ್ ಹೋಗ್ಬೇಕು ಇವಾಗ, ಯಾಕಂದರೆ ಅಷ್ಟು ಕಾಯಿಲೆಗಳು ಶುರುವಾಗ್ಬಿಟ್ಟಿದ್ದಾವೆ. ಸೊ ಹಾಗಾಗಿ ಈ ಥರ ಮನೇಲಿ ನೀವು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ತೊಗೊಂಬಂದು ಮಾಡಿದ್ರು ನಿಜವಾಗ್ಲೂ ಆ ಖುಷಿನೇ ಬೇರೆ. ನೀವು ಬೇಕಂದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಂಡು ನಾವೀಗ ಮೆಜರ್ಮೆಂಟ್ ಮಾಡಬೇಕು. ಸೊ ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ. ಇದು ಬಂದು ಹಾಫ್ ಕಪ್ದು ಕಪ್ಪು ಅಥವಾ 2/3 ಕಪ್ ಆದರೂ ಓಕೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ಬಟ್ 1 ಟೇಬಲ್ ಸ್ಪೂನ್ ಆಯಿಲ್ ಇದಕ್ಕೆ ಬೇಕು ನಮಗೆ. ಅದನ್ನ ಯಾಕೆ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಂದರೆ, ನೋಡಿ ಇದಕ್ಕೆ ಹಾಕ್ಬಿಡೋಣ ಫಸ್ಟು. ಕಂಡೆನ್ಸ್ಡ್ ಮಿಲ್ಕ್ ಹಾಕಬೇಕಾದ್ರೆ ನಾವು ಯಾವಾಗಲೂ ಏನಾದರೂ ಮೆಜರ್ಮೆಂಟ್ ಮಾಡೋಕ್ಕೆ ಅಂತ ಹಿಂಗೆ ತೊಗೊಂಡ್ರೆ ಅದೆಲ್ಲ ಕಪ್ಪಿಗೆ ಹತ್ತೋಗ್ಬಿಡುತ್ತೆ. ಆಯಿತಾ? ಆ ಕಪ್ಪಿಗೆ ಫಸ್ಟ್ ನಾವು ಆಯಿಲು, ಬಟರು ಏನಾದರೂ ಈ ಥರ ಮಾಡಿ ಆಮೇಲೆ ನಾವು ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಇದ್ರಲ್ಲಿ ಒಂಚೂರು ಉಳಿಯಲ್ಲ. ಕಂಡೆನ್ಸ್ಡ್ ಮಿಲ್ಕ್ ನೀಟಾಗಿ ಇದ್ರೊಳಗೆ ಜಾಯ್ನ್ ಆಗಿಬಿಡುತ್ತೆ. ನೋಡ್ರಿ, ಈ ಟಿಪ್ಸ್ ಫಾಲೋ ಮಾಡ್ರಿ, ನಿಮಗೂ ಒಳ್ಳೆಯದಾಗುತ್ತೆ. ಇದೇನಿಲ್ಲ, ಇದೇನಕ್ಕೆ ಟಿಪ್ಸ್ ಅಂದರೆ ನಾವು ವೇಸ್ಟ್ ಮಾಡಬಾರ್ದು. ನನಗೆ ಚಿಕ್ಕ ಮ್ಯಾಟರು ತುಂಬ ದೊಡ್ಡದೇ ಅನಿಸುತ್ತೆ ಯಾವಾಗಲೂ, ಅದಕ್ಕೆ ನೀವು ಹೇಳಿದ್ದಷ್ಟೇ. ನೋಡಿ, ಇದರಲ್ಲಿ ಏನೂ ಉಳಿಲಿಲ್ಲ, ಎಲ್ಲ ಬಂತು. ಇಲ್ಲ ಅಂದರೆ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಮೆತ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಮತ್ತೆ ಅದನ್ನು ತೆಗಿ ಮಾಡು, ಅದೆಲ್ಲ ಮಾಡೋದು ತಪ್ಪುತ್ತೆ. ನೋಡಿದ್ರ? ಸೊ ಇದು ಈ ಥರ ಸಣ್ಣ ಸಣ್ಣ ಟಿಪ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಮಗೂ ಖುಷಿ, ಆ್ಯಂಡ್ ಅದರಲ್ಲಿ ಒಂಚೂರು ಉಳಿಯಲ್ಲ, ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ಫಸ್ಟ್ ಇದನ್ನ ಒಂದ್ಸತಿ ಹಿಂಗೆ ಮಿಕ್ಸ್ ಮಾಡಿಬಿಡೋಣ, ಸಿಡ್ದೋಗ್ಬಿಡುತ್ತೆ ಎಲ್ಲ ಹೊರಗಡೆ. ಈಗ ಮತ್ತೆ ಬ್ಲೆಂಡ್ ಮಾಡಬೇಕು. ಎಸ್, ಈಗ ಬ್ಲೆಂಡ್ ಮಾಡಿ. ಇದು ನಿಮಗೆ ಫುಲ್ ಕ್ರೀಮಿ ಟೆಕ್ಸ್ಚರ್, ಅಂದರೆ ಎಗ್ ಹಾಕಿದಾಗ ಹೆಂಗೆ ನಿಮಗೆ ಬೌನ್ಸ್ ಆಗುತ್ತಲ್ಲ ಆ ಥರ ಇದಾಗುತ್ತೆ ನೋಡಿ. ಈಗ ಒಂದು 3 to 5 ಮಿನಿಟ್ಸ್ ಇದನ್ನು ಬ್ಲೆಂಡ್ ಮಾಡಬೇಕು. 3 to 5 ಮಿನಿಟ್ಸ್ ಇದನ್ನು ಬ್ಲೆಂಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟು ನಮ್ಮ ಎಗ್ ಮಾಡಿದಾಗ ಹೆಂಗೆ ಈ ಥರ ಬರುತ್ತೆ ಗೊತ್ತಾ, ಸೇಮ್ ಅದೇ ಟೆಕ್ಸ್ಚರೇ ಬರುತ್ತೆ. ಇದರಲ್ಲೇ ಮಾಡ್ಬೇಕಾದ್ರೆ 5 ನಿಮಿಷ ಮಾಡ್ಬೇಕಂದ್ರೆ ಹ್ಯಾಂಡ್ ಬ್ಲೆಂಡರ್. ಈ ನಮ್ಮ ಮನೆಗೆ ಇಲ್ಲ ಅಂದ್ರೆ ಏನು ಮಾಡಬೇಕು? ಇದಿಲ್ಲ ಅಂದರೆ ಮಿಕ್ಸಿನಲ್ಲೂ ಮಾಡ್ಬೋದು. ಮಿಕ್ಸಿಲಿ ಮಾಡಿದ್ರು 5 ನಿಮಿಷನೇ ಮಾಡಿ. 5 ನಿಮಿಷ ಮಿಕ್ಸಿಲಿ ಮಾಡಿದ್ರು ಏನೂ ಇಲ್ಲ ಅಂದರೆ ಹ್ಯಾಂಡಲ್ಲೂ ಮಾಡ್ಬೋದು. ಕೈ ನೋವಾಗುತ್ತೇನೋ ಒಂದು ಕಾರಣಕ್ಕೆ ನಾವು ಈ ಮಿಕ್ಸಿ ಇಲ್ಲಾಂದರೆ ಮಾಮೂಲಾಗಿ ನಾವು ಯೂಸ್ ಮಾಡೋ ಮಿಕ್ಸಿ ಆ ಥರ ಯೂಸ್ ಮಾಡ್ತೀವಿ. ಬಟ್ ಹಾಗೆ ಕೈಯಲ್ಲೂ ಮಾಡ್ಬೋದು. ಕೈ ನೋವಾಗುತ್ತೆ ಅನ್ನೋದು ಬಿಟ್ಟರೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಾಡಬೇಕಷ್ಟೆ. 5 ನಿಮಿಷ ಮಾಡಬೇಕು. ಇದೆಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೋ ಅಷ್ಟು ಚೆನ್ನಾಗಿ ಕೇಕ್ ಚೆನ್ನಾಗಿ ಬರುತ್ತೆ. ಸಾಫ್ಟ್ನೆಸ್ ನಿಮ್ಗದು ನಾವು ವಾಪಸ್ ಕೇಕ್ನ ತೆಗಿತೀವಲ್ಲ ಆವಾಗ ಗೊತ್ತಾಗುತ್ತೆ ಇದು ಯಾಕೆ ಅಷ್ಟೊಂದು ಬ್ಲೆಂಡ್ ಮಾಡಬೇಕು. ಈಗ ನೋಡ್ರಿ, ಬೀಟ್ ಮಾಡ್ಯಾರ 5 ನಿಮಿಷ, ಈ ರೀತಿ ಬಂದೈತೆ ನೋಡ್ರಿ. ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ, ಎಷ್ಟು ಚಲೋ ಹೊತ್ತಿನಾಗೆ ಬೀಟ್ ಆಗೈತೆ ನೋಡ್ರಿ.
5 ನಿಮಿಷ ಮಾಡಲೇಬೇಕ್ರಿ ಇದು. ನೀವು ಕೈಲಿ ಆದರೂ ಮಾಡ್ರಿ, ಮಿಕ್ಸಿಯಲ್ಲಿ ಆದರೂ ಮಾಡ್ಕೊರಿ, ಇಲ್ಲ ಹ್ಯಾಂಡ್ ಇದ್ರೆ ಅದರಲ್ಲಾದರೂ ಮಾಡ್ಕೊರಿ. ಹೌದು, ಕೆಲವ್ರು ಹೇಳ್ತಾರೆ ಕಟ್ ಆ್ಯಂಡ್ ಫೋಲ್ಡಲ್ಲೇ ಮಾಡಬೇಕು, ಇಲ್ಲಾಂದರೆ ಕೇಕ್ ಹಾಳಾಗ್ಬಿಡುತ್ತೆ, ಸ್ಮೂತಾಗಿ ಮಾಡಿ. ಹಾಗೇನಿಲ್ಲ, ಈಗ ಇದನ್ನು ಮಿಕ್ಸರ್ ಹ್ಯಾಂಡ್ ಮಿಕ್ಸರ್ನಲ್ಲೂ ನಾವು ಬ್ಲೆಂಡ್ ಮಾಡ್ಬೋದು. ಆದರೆ ಹೇಳ್ತೀನಲ್ಲ, ಸ್ವಲ್ಪ ಇದರಲ್ಲೂ ಟೆಕ್ಸ್ಚರ್ ಒಂಚೂರು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲರೂ ಹಂಗೆ ಕಟ್ ಆ್ಯಂಡ್ ಫೋಲ್ಡೇ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಒಟ್ಟಿಗೆ ಹಾಕಿದ್ರೆ ನಿಮಗೆ ಗಂಟಾಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಬಿಟ್ಟು ಈ ಥರ. ಇವಾಗ ತುಂಬ ಟೈಮ್ ಇರೋರು ಆರಾಮಾಗಿ ಕೆಲಸ ಮಾಡ್ಬೋದು. ಅಷ್ಟೊಂದು ಟೈಮ್ ಇಲ್ಲ ನಮಗೆ ಅಂದರೆ ಈ ಹ್ಯಾಂಡ್ ಮಿಕ್ಸರಲ್ಲಿ ಬರ್ರ ಅನ್ಸ್ಬಿಟ್ರೆ ಹೋಗ್ಬೇಕು. ಓವನಲ್ಲಿ ಮಾಡಿದ್ರೆ ಬೇರೆ ಥರ ಇರುತ್ತೆ. ಅದ್ರದ್ದು ಸೆಟ್ಟಿಂಗು, ಅದರಲ್ಲಿ ಎಷ್ಟಕ್ಕೆ ಇಡಬೇಕು ಅದೆಲ್ಲ ಒಂದು ಮೆಜರ್ಮೆಂಟ್ ಇರುತ್ತೆ ಅದಕ್ಕೂ. ಬಟ್ ನಮ್ಮದೇನಿದೆ ಇವಾಗ ನಾವು ಸ್ಟವ್ ಮೇಲೆ ಮಾಡ್ತಿರೋದು, ಮಾಮೂಲಾಗಿ ಪಾತ್ರೆ ಉಪಯೋಗಿಸಿ ಮಾಡ್ತಿರೋದ್ರಿಂದ 10 ಮಿನಿಟ್ಸು ಅದು ಪ್ರೀ ಹೀಟ್ ಆಗಬೇಕು. 10 ಮಿನಿಟ್ಸು ಪ್ರೀ ಹೀಟ್ ಆಗಬೇಕಾದ್ರೆ ಫ್ಲೇಮು ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕೆ ಎಷ್ಟೊಂದು ಜನದ್ದು ಆ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಕೆಟ್ಟೋಗುತ್ತೆ ಅಂದರೆ ಆ ಫ್ಲೇಮು ಟೆಂಪ್ರೇಚರಿಂದನೇ ಕೆಟ್ಟೋಗೋದು. ಹೌದು, ಅದು ಹೈ ಮಾಡೋದು, ಲೋ ಮಾಡೋದು ಆ ಥರ ಮಾಡೋಂಗಿಲ್ಲ. ಫಸ್ಟು ಏನಾದರೂ ತುಂಬ ಹೀಟ್ ಆಗಿಬಿಡ್ತು ಪಾತ್ರೆ ಅಂದರೆ ನೀವು ಅದನ್ನ ಇಟ್ಟಿರ್ತೀರಾ, ಕೆಳಗಡೆಯಿಂದ ಮೇಲೆ ಉಕ್ಕೋಗ್ಬಿಡುತ್ತೆ, ಮಧ್ಯಕ್ಕೆ ಹಂಗೆ ಹಸಿ ಇರುತ್ತೆ. ಸೊ ಅದೆಲ್ಲ ಒಂದು ಸಣ್ಣದು, ಎಷ್ಟು ಮೈನರ್ ಅಂದರೆ ಅಯ್ಯೋ ಇದೆಲ್ಲ ಮ್ಯಾಟ್ರೇ ಅಲ್ಲ ಅಂತ ಅನಿಸ್ಬಿಡುತ್ತೆ. ಬಟ್ ಅದರಿಂದನೇ ಎಷ್ಟೊಂದು ಸತಿ ಕೇಕ್ ಹಾಳಾಗುತ್ತೆ. ಸೊ ಈಗ ಇದನ್ನು ಒಂದು ಸ್ವಲ್ಪನೂ ಗಂಟೆಲ್ಲ ಆಗದೆ ಇರೋ ಹಾಗೆ ಚೆನ್ನಾಗಿದೆನ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದು ನಾನು ನಿಮಗೆ ಈಗ ಇದನ್ನು ಕೈಯಲ್ಲಿ ಕಲಿಸಿದ್ದೀನಿ ಅಲ್ವಾ, ಬ್ಲೆಂಡರಲ್ಲಿ ಒಂದು ಸತಿ ಬ್ಲೆಂಡ್ ಮಾಡಿಬಿಡೋಣ. ಶುಗರ್ ಪೌಡರ್ನ ನಾವು ಮೇಲೆ ಲಾಸ್ಟಲ್ಲಿ ಏನು ಹಾಲು ಹಾಕ್ಕೋತೀವಲ್ಲ ಅದಕ್ಕೆ ಮುಂಚೆನೇ ಹಾಕೋಬೋದು, ಇಲ್ಲ ಈ ಹಿಟ್ಟಿಗೆ ಕೂಡ ಮಿಕ್ಸ್ ಮಾಡಿ ನಾವು ಹಾಕೋಬೋದು. ಸೊ ನಾವಿವಾಗ ಕನ್ಫ್ಯೂಷನ್ ಬೇಡ, ನೋಡೋರಿಗೆ ನಮಗೇನು ಹೆಂಗೆ ಬೇಕು ಹಂಗೆ ಮಾಡಿಬಿಡೋದು. ಪಾಪ ಅವರಿಗೆ ಈಗ ಇದು ತುಂಬ ಸ್ವೀಟ್ ಬೇಕು ಅಂದರೆ ನಾವು ಹಿಂಗೆ ಎಕ್ಸ್ಟ್ರಾ ಹಾಕೋಬೇಕು, ಸ್ವೀಟ್ ಬೇಡ ಅಂದರೆ ಇದು ಓಕೆ ಇದರಲ್ಲಿರೋದೆ. ಈಗ ನೋಡಿ ಶುಗರ್ ಪೌಡರ್ ಅಷ್ಟೇ ಸಾಕು ಅನಿಸುತ್ತೆ, ಬಟ್ ನಮಗೆಲ್ಲ ಸ್ವಲ್ಪ ಸ್ವೀಟ್ ಪ್ಲಸ್ ಬೇಕು. ಸೊ ಹಾಗಾಗಿ 1 ಟೀ ಸ್ಪೂನ್ ಇಲ್ಲ, ಒಂದು 3 ರಿಂದ 4. ಇದು ಆ್ಯಕ್ಚುಲಿ 5, ಯಾಕಂದರೆ ತುಂಬ ತೊಗೊಂಡಿದ್ದೀನಲ್ಲ. ಒಂದು 5 ಟೇಬಲ್ ಸ್ಪೂನು, ಬೇಡ ಅನ್ನೋರು ಇಷ್ಟೇ ಸಾಕು, ಇಲ್ಲ 1-2 ಸ್ಪೂನು, ಆ ಥರ ನಮ್ಮ ಟೇಸ್ಟಿಗೆ ತಕ್ಕಂಗೆ. ಮೇಡಮ್ ಎತ್ತಾಳಿ ಒಂದೊಂದೇ ಸ್ಪೂನ್ ಹಾಕಿ ಬ್ಲೆಂಡ್ ಮಾಡ್ತಾ ಇರಬೇಕೆ ಹಾಕ್ಬೇಕು. ಹಾಕಿ ಸ್ಪ್ರೆಡ್ ಮಾಡಿ ಹಾಕಬೇಕು. ಹಾಂ, ಹಾಗೆ ಸಾಕು. ಇದು ಆ್ಯಕ್ಚುಲಿ ಜರಡಿ ಇಟ್ಕೊಂಡು ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಾವೇನು ಹಾಗೇನು ಮಾಡ್ಬೋದಲ್ವಾ, ಸೊ ಹಂಗಾಗಿ ಮಾಡ್ತಿದ್ದೀನಿ. ಈಗ ನಾವು ಹಾಲು ತೊಗೊಂಡಿದ್ದೀವಿ ಗೊತ್ತಾ, ಈ ಹಾಲನ್ನು ಮಿಡಲಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಇಲ್ಲೇ ಒಟ್ಟೊಟ್ಟಿಗೆ ಹಾಕ್ಕೊಂಡು ಮಾಡಿದ್ರೆ. ಸೊ ಇದಿವಾಗ ಎಷ್ಟು ಚೆನ್ನಾಗೆ ಬ್ಲೆಂಡ್ ಆಗಿದೆ. ನಾವು ಒಂದು ಸತಿ ಹ್ಯಾಂಡ್ ಮಿಕ್ಸಿ ಯೂಸ್ ಮಾಡಿಬಿಟ್ಟು ಚೆನ್ನಾಗೇ ಅದನ್ನು, ಆದರೆ ಇದನ್ನು ನಾನು ಯಾವತ್ತೂ ಮಿಕ್ಸರ್ ಗ್ರೈಂಡರಲ್ಲಿ ಮಾಡಿಲ್ಲ. ಅಂದರೆ ಈ ಥರ ಹಿಟ್ಟು ಹಾಕಿದ್ಮೇಲೆ ವಾಪಸ್ ಮಿಕ್ಸರ್ ಗ್ರೈಂಡರಲ್ಲಿ ಮಾಡಿಲ್ಲ. ಅದು ಒಂದು ನಾನು ಹೇಳಲ್ಲ, ಕೈಯಲ್ಲಿ ಈ ಥರ ಮಾಡ್ಬೋದು, ಹ್ಯಾಂಡ್ ಮಿಕ್ಸಿ ಇದ್ದವ್ರು ಮಾಡ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಲೋ ಸ್ಪೀಡಲ್ಲ ಇದು, ಅಷ್ಟೊಂದೇನು ತೊಂದರೆ ಆಗಲ್ಲ. ಓಕೆ, ಎಷ್ಟು ಕ್ರೀಮಿ ಟೆಕ್ಸ್ಚರು, ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡ್ರಿ, ಇದು ಮಿಶ್ರಣ ಎಷ್ಟು ಕ್ರೀಮಿಯಾಗಿ ಬಂದೈತೆ ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ. ಅದು ಇವಾಗ ನಾವು ವೆನಿಲಾ ಎಸೆನ್ಸು ಕೆಲವರಿಗೆ ಜಾಸ್ತಿ ಬೇಕು, ಕೆಲವರಿಗೆ ಕಮ್ಮಿ ಬೇಕು. ಬಟ್ ಪರ್ಫೆಕ್ಟಾಗಿ ಅಂದರೆ 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಅಲ್ಲ, 1 ಟೇಬಲ್ ಸ್ಪೂನು ನನ್ನ ಪ್ರಕಾರ. ಕಡಿಮೆ ಅಂದರೆ 1 ಟೀ ಸ್ಪೂನ್ ಹಾಕೋಬೋದು. ಬೇಕ್ರಿನಲ್ಲಿ ಮಾಡ್ತಾರೆ, ಬೇಕ್ರಿನಲ್ಲಿ ಪೈನಾಪಲ್ ಕೇಕ್ ಮಾಡ್ತಾರೆ, ಆರೆಂಜ್ ಕೇಕ್ ಮಾಡ್ತಾರೆ, ಎಲ್ಲ ಫ್ಲೇವರ್ಸ್ ಹಾಕಿನೇ ಮಾಡೋದು. ಸೊ ಯಾವುದೇ ಫ್ಲೇವರ್ ಮಿಕ್ಸ್ ಮಾಡಿದ್ರು ಒಂಚೂರು ವೆನಿಲಾ ಎಸೆನ್ಸ್ ಹಾಕಿದ್ರೆ ಆ ಟಚ್ ಚೆನ್ನಾಗಿರುತ್ತೆ.
ಕರೆಕ್ಟಾಗಿ ಮಿಕ್ಸ್ ಆಗಲಿ ಅನ್ನೋಗೋಸ್ಕರ ಬ್ಲೆಂಡ್ ಮಾಡ್ಬೇಕು. ಹೌದೌದು. ಹಿಟ್ಟು ಹತ್ರ ಸಖತ್ತಾಗಿ ಕ್ರೀಮಿಯಾಗಿ ಬಂದೈತ್ರಿ ಈಗ. ಹೌದು. ಮಿಶ್ರಣ ಅಂತೂ ರೆಡಿ ಆಯ್ತ್ರಿ. ನೆಕ್ಸ್ಟ್ ಸ್ಟೆಪ್ ಏನ್ರಿ? ನೆಕ್ಸ್ಟ್ ಏನಿಲ್ಲ, ಈಗ ಮೋಲ್ಡ್ಗೆ ಹಾಕ್ಬಿಡೋಣ. ಸೊ ಇದು ಅಂದ್ರೆ ನಾವು ಬಟರ್ ಪೇಪರ್ ಹಾಕೊಂಡು ರೆಡಿ ಮಾಡಿ. ಹೌದು, ಈಗ ಬಟರ್ ಪೇಪರ್ ಹಾಕೂ ಮಾಡ್ಬೋದು, ಇಲ್ಲಾಂದರೆ ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಮೈದಾನ ಡಸ್ಟ್ ಮಾಡಿ ಆಮೇಲೂ ಹಾಕ್ಬೋದು. ನಿಮ್ಗೆ ಏನು ವ್ಯತ್ಯಾಸ ಆಗೋಲ್ಲ. ತುಂಬ ಚೆನ್ನಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಟ್ರೆ ಎಷ್ಟು ನೀಟಾಗಿ ಅನ್ಮೋಲ್ಡ್ ಆಗುತ್ತೆ. ಇದೇ ರೀತಿನೇ ಹಾಕ್ಬೇಕನ್ರಿ? ಹೌದು. ಆಮೇಲೆ ಟ್ಯಾಪ್ ಮಾಡಬೇಕು. ಬಟರ್ ಕೇಕ್ ಅಂತ ನಾವೇನು ಮಾಡ್ತೀವಲ್ಲ ಅದೂ ಹೀಗೆ ಮಾಡೋದು. ಬಟ್ ಇದು ಅದಕ್ಕೆ ಮಿಲ್ಕ್ ಮೇಡ್ ಏನು ಯೂಸ್ ಮಾಡೋಣ, ಬರೀ ಬಟರು, ಶುಗರು, ವೆನಿಲಾ ಎಸೆನ್ಸ್. ಒಂದಿನ ಅದನ್ನು ಮಾಡೋಣ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಈಗ ಮಿಶ್ರಣ ರೆಡಿ ಮಾಡಿ ಟ್ಯಾಪ್ ಮಾಡಿ ಇಟ್ಕೊಂಡಿದ್ದೀವಿ ರೀ. ಈಗ ನೆಕ್ಸ್ಟ್ ಏನು ಮಾಡಿದ್ರಿ? ಈಗ ಇದು ಏರ್ ಬಬಲ್ಸ್ ಎಲ್ಲ ಹೋಗಿದೆ, ಚೆನ್ನಾಗಾಗಿದೆ. ಅಟ್ಲೀಸ್ಟ್ ಒಂದೊಂದು ಏನಾದರೂ ಇತ್ತು ಅಂದರೆ ಓಕೆ. ಇಲ್ಲ ಚಿಕ್ಕದು ಯಾವುದಾದ್ರೂ ಟೂತ್ ಪಿಕ್ ಆ ಥರ ಇದ್ದರೆ ಅದನ್ನು ಒಂದ್ಸತಿ ಇದರಲ್ಲಿ ಓಡಾಡಿಸ್ಬೇಕು. ಇದರಲ್ಲಿ ಅದು ಓಡಾಡಿದ್ರೆ ಅದರಲ್ಲಿ ಇದು ಚಿಕ್ಕ ಚಿಕ್ಕ ಬಬಲ್ಸೂ ಈಚೆ ಬರುತ್ತೆ. ಬಟ್ ಇಟ್ಸ್ ಓಕೆ, ನೋ ಇಶ್ಯೂಸ್. ನಾವು ಹೆಂಗೂ ಹನಿ ಕೇಕ್ ಮಾಡ್ತಾ ಇರೋದ್ರಿಂದ ನಡೆಯುತ್ತೆ ಇದು. ಅದರಲ್ಲಿ ಹೋಲ್ಸ್ ಇದ್ದರೆ ಚೆನ್ನಾಗೆ. ಸೊ ಈಗ ಇದನ್ನು ಪ್ರೀ ಹೀಟ್ ಆಗಿದೆ, 10 ಮಿನಿಟ್ಸ್ ಅದು ಪ್ರೀ ಹೀಟ್ ಆಗಿದೆ, ಅಲ್ಲಿ ಇದನ್ನು ಇಟ್ಬಿಡೋಣ. ಓಕೆ, ಬನ್ನಿ. ಈಗ ನಾವು ಇದನ್ನೇನು ಮುಚ್ಚಿಟ್ಟಿದ್ದೀವಲ್ಲ, ಇದನ್ನು ಮುಚ್ಚಿದ ಮೇಲೆ ನಾವು 30 ಮಿನಿಟ್ಸ್ ಮಿನಿಮಮ್ಮು, 40 ಮಿನಿಟ್ಸ್ ಮ್ಯಾಕ್ಸಿಮಮ್ಮು. 40 ಮಿನಿಟ್ಸ್ ಆದಮೇಲೆ ಅಥವಾ 30 ಮಿನಿಟ್ಸ್ ಆದಮೇಲೆ, ಇದು ಗ್ಲಾಸ್ ಇರೋದ್ರಿಂದ ನಮಗೆ ಕಾಣಿಸುತ್ತೆ. ಬಟ್ ಸ್ವಲ್ಪ ಒಂದು 30 ಮಿನಿಟ್ಸ್ ಆದಮೇಲೆ ಒಂದು ಸತಿ ತೆಗೆದ್ಬಿಟ್ಟು ಒಂದು ಟೂತ್ ಪಿಕ್ ಇಟ್ಟು ನೋಡಬೇಕು. ಅದು ಕ್ಲೀನಾಗಿ ಬಂತು, ಟೂತ್ ಪಿಕ್ ಏನೂ ಸ್ಟಿಕ್ ಆಗಲಿಲ್ಲ ಅಂದರೆ ಅದು ತೆಗಿಬೋದು. ಅದರ್ವೈಸ್ ನಮ್ಗೆ ಇನ್ನೊಂಚೂರು ಕಲರ್ ಬೇಕು, ಬ್ರೌನಿಷ್ ಬೇಕು ಅಂದರೆ ಇನ್ನೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇಡಬೇಕು. ಬಟ್ ನಾವು ಸೆಟ್ ಮಾಡಿ ಓವನಲ್ಲೆಲ್ಲ ಮಾಡ್ಬೇಕಾದ್ರೆ ಇದಾಗಲ್ಲ. ಬಟ್ ಇಲ್ಲಿ ನಾವು ಆರಾಮಾಗಿ ಮಾಡ್ಬೋದು. 30 ಮಿನಿಟ್ಸ್ ಮಿನಿಮಮ್ಮು, 40 ಮ್ಯಾಕ್ಸಿಮಮ್. ಈಗ ನಾನು ಓಪನ್ ಮಾಡ್ತೀನಿ ನೋಡ್ರಿ. ಕೇಕ್ ಬೇಯಿಸಾಕಿಟ್ಟಿದ್ವಲ್ಲ, ಈಗ ಬೆಂದೈತಿಲ್ಲ ಅಂತ ಚೆಕ್ ಮಾಡೋಣ್ರಿ. ಒಂದು ಟೂತ್ ಪಿಕ್ಕೋ ಚಾಕುನೋ ಏನೋ ಒಂದು ಚುಚ್ಚಿ ನೋಡಿ, ಚಾಕು ಗಂಟ್ಕೊಂಡಿಲ್ಲ ಅಂದ್ರೆ ಬೆಂದೈತಿ ಅಂತ ಅರ್ತಾರೆ ನೋಡ್ರಿ. ಒಂದು ಇಟ್ಟು ಅಂಟ್ಕೊಂಡಿಲ್ಲ ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತ್ರಿ. ಈಗ ಬೇಸಿಕ್ ಎಗ್ ಇಲ್ಲಾರ್ದೇ ಮಿಲ್ಕ್ ಮೇಡ್ ಹಾಕಿ ನಾವು ವೆನಿಲಾ ಕೇಕ್ ಮಾಡೀವ್ರಿ. ಇದೇ ಕೇಕಿಂದ ನಾವು ಈಗ ಹನಿ ಕೇಕ್ ಮಾಡ್ತೀವಿ. ಆ ಹನಿ ಕೇಕ್ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಬರ್ರಿ. ಸೊ ಇವಾಗ ಬೇಸಿಕ್ ವೆನಿಲಾ ಕೇಕ್ ರೆಡಿ ಆಗಿದೆ ಅಲ್ವಾ, ಇದನ್ನು ಉಪಯೋಗಿಸಿ ನಾವು ಇವಾಗ ಹನಿ ಕೇಕ್ ಮಾಡಬೇಕು. ಅದಕ್ಕೆ ಮುಂಚೆ ಫಸ್ಟ್ ಅನ್ಮೋಲ್ಡ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಇದು ಹಾಟಾಗಿದೆ ಸಿಕ್ಕಾಪಟ್ಟೆ. ಸೂಪರಾಗಿ ಬಂದಿದ್ದೀರಿ ಮೇಡಮ್. ಹೌದಾ, ನೀವು ಹೇಳ್ಬೇಕು ಇವಾಗ. ನೋಡೋಕ್ಕೆ ಕಾಣ್ತಾ ಇದೆಯಲ್ಲ, ಸೂಪರಾಗಿದೆ. ಸೊ ಇದು ಮಿಲ್ಕ್ ಮೇಡ್ ಯೂಸ್ ಮಾಡಿ ಮಾಡಿರೋದು ಎಗ್ಲೆಸ್ ವೆನಿಲಾ ಸ್ಪಾಂಜಿ ಕೇಕ್. ಮೇಡಮ್ ಇದು ಆ್ಯಕ್ಚುಲಿ ನಿಮಗೆ 1 ಮಿಲಿಯನ್ ಕ್ರಾಸ್ ಆಗಿರೋದಕ್ಕೆ ಸೆಲೆಬ್ರೇಷನ್ ಕೇಕ್ ಇದು. ಸೊ ಹನಿ ಕೇಕು ಯೂಶಲಾಗಿ ಬೇಕ್ರಿಗಳಲ್ಲಿ ಅಥವಾ ಬೇರೆಯವರೆಲ್ಲ ಹನಿ ಕೇಕ್ ಮಾಡೋದು ಹೆಂಗೆ ಅಂದರೆ, ಶುಗರ್ ಸಿರಪ್ನ ರೆಡಿ ಮಾಡ್ಕೋತಾರೆ. ಶುಗರ್ ಸಿರಪ್ಗೆ ಹನಿ ಹಾಕ್ತಾರೆ, ಅದನ್ನು ಮತ್ತೆ ಕುದಿಸ್ತಾರೆ. ಮತ್ತು ಹನಿ ಜಾಮ್ನ ಮಿಕ್ಸ್ ಮಾಡಿ ಬಿಸಿ ಮಾಡಿ ಇಟ್ಕೋತಾರೆ. ಸೊ ಈ ಥರ ಎಲ್ಲ ಇದೆ ಪ್ರೊಸೀಜರ್. ನಾನು ಇದರಲ್ಲಿ ಒಂದು ಟರ್ನು ಟ್ವಿಸ್ಟು ಏನಪ್ಪ ಅಂದರೆ, ಹನಿನ ಬಿಸಿ ಮಾಡಲ್ಲ, ಜಾಮ್ನು ಬಿಸಿ ಮಾಡಲ್ಲ, ಶುಗರ್ ಸಿರಪ್ ಒಂದನ್ನು ರೆಡಿ ಮಾಡ್ಕೋತೀವಿ. ಸೊ ಇದನ್ನು ನಿಮಗೆ ತೋರಿಸ್ತೀವಿ ಈಗ ಶುಗರ್ ಸಿರಪ್ ಹೆಂಗೆ ರೆಡಿ ಮಾಡೋದು ಅಂತ. ಯಾಕೆ ಅಂದರೆ ಹನಿನ ಯಾವತ್ತೂ ಬಿಸಿ ಮಾಡಬಾರ್ದು, ಅದು ಪಾಯ್ಸನ್ನು. ಲೆಮನ್ನು ಅಷ್ಟೇ ಯಾವತ್ತೂ ಬಿಸಿ ಮಾಡಬಾರ್ದು, ಅದು ಪಾಯ್ಸನ್. ಬಟ್ 1-2 ಡ್ರಾಪ್ ಹಾಕೋದ್ರಿಂದ ಏನು ಶುಗರ್ ಸಿರಪ್ ಮಾಡ್ತೀವಲ್ಲ ನಾವು, ಅದು ಕ್ರಿಸ್ಟಲ್ ಫಾರ್ಮ್ ಆಗೋಲ್ಲ. ನಿಮಗೆ ತುಂಬ ಜೇನ್ ಥರನೇ ಇರುತ್ತೆ ಇದು, ಅಂದರೆ ಕನ್ಸಿಸ್ಟೆನ್ಸಿ ಹಂಗಿರುತ್ತೆ. ಆ ಕಾರಣಕ್ಕೆ ಶುಗರ್ ಸಿರಪ್ಗೆ ಲೆಮನ್ನ ಯೂಸ್ ಮಾಡೋದು. ಅದು 1-2 ಡ್ರಾಪ್, ಮ್ಯಾಕ್ಸಿಮಮ್ ಅಂದರೆ 1/2 ಟೀ ಸ್ಪೂನ್ ಅಷ್ಟೇ. ಸೊ ಈಗ ಇದನ್ನು ಪೇಪರ್ ತೆಗೆದುಬಿಡೋಣ, ಬೇಗ ಕೂಲ್ ಆಗುತ್ತೆ. ಹೌದು, ತುಂಬ ಚೆನ್ನಾಗಿ. ಇದು ನಾವು ಬೇಕ್ ಮಾಡಬೇಕಾದ್ರೆ ಕಲರ್ ನೋಡಿನೂ ನಾವು ತೆಗಿಬೋದು. ಈಗ 20 ಮಿನಿಟ್ಸ್ಗೆ ವೈಟ್ ಕಲರ್ ಇರುತ್ತೆ, ಬಟ್ ಆಗೋಗ್ಬಿಟ್ಟಿರುತ್ತೆ. ನಮಗೆ ಕಲರ್ ಬೇಕು ಅಂದರೆ ಇನ್ನೊಂದು 10 ಮಿನಿಟ್ಸ್ ಬಿಟ್ಕೊಂಡ್ರೆ ಕಲರ್ ಬರುತ್ತೆ. ಸೊ ಈಗ ಇದು ಕಂಪ್ಲೀಟ್ ಕೂಲ್ ಆದಮೇಲೆ ನಾವು ಇದನ್ನು ಹೋಲ್ ಮಾಡಬೇಕು. ಹೋಲ್ ಮಾಡಿ ಶುಗರ್ ಸಿರಪ್ ಹಾಕಬೇಕು. ಇದು ಫೈನ್ ಶುಗರು, ಸೊ ತುಂಬ ಸಣ್ಣಗಿದೆ, ಇದು ಬೇಗ ಆಗುತ್ತೆ ಅಷ್ಟೆ.
ಸೊ ಒಂದು ಬೌಲ್ ತೊಗೊಂಡಿದ್ದೀವಿ, ಯಾಕಂದರೆ ತಿಕ್ಕಾಗಿ ಬೇಕಲ್ಲ ನಮಗೆ, ತುಂಬ ನೀರಾಗಬಾರ್ದು. ಸೊ ಇಷ್ಟು ಸಾಕು. 1/4 ಕಪ್ನಷ್ಟು ಆದ್ರೆ ಸಾಕು. 1/4 ಕಪ್ ಇವಾಗ ಸದ್ಯಕ್ಕೆ. ತೀರಾ ಬೇಕಂದರೆ ಒಂಚೂರು ಹಾಕೋಬೋದು. ಸಕ್ಕರೆ ಮುಳುಗುವಷ್ಟು ಆದ್ರೆ ಇನ್ನೂ ಕಡಿಮೆನೇ ಹಾಕಿದ್ದೀನಿ ನಾನು. ನೋಡ್ಕೊಂಡು ಹಾಕೋಣ. ಒಂಚೂರು ಅದು ಒಂದು ಈ ಜಾಮೂನ್ ಸಿರಪ್ ಬರುತ್ತಲ್ಲ ಅಷ್ಟಿದ್ರೆ ಸಾಕು. ಇದಕ್ಕೆ 1 ಕಪ್ ಸಕ್ಕರೆ, 1/2 ಕಪ್ ನೀರು ಹಾಕಿದ್ವಿ. ಸಕ್ಕರೆ ಪೂರ್ತಿ ಕರಗೈತೆ ನೋಡ್ರಿ. ಈ ರೀತಿ ಕರಗಬೇಕ್ರಿ. ಇದು ಶುಗರ್ ಸಿರಪ್ ರೆಡಿ ಆಯ್ತು ರೀ. ಈಗ ಒಂದು 2 ಡ್ರಾಪ್ರಷ್ಟು ನಿಂಬೆಹಣ್ಣು ರಸ ಹಾಕ್ತಾರೆ ನೋಡ್ರಿ. ಕೇಕಿಗೆ ಬಳಸೋಕೆ ಶುಗರ್ ಸಿರಪ್ ರೆಡಿ ಆಯ್ತು ನೋಡ್ರಿ. ಸೊ ಇವಾಗ ಕೇಕ್ ರೆಡಿ ಇದೆ. ಎಗ್ಲೆಸ್ಸು ಮಿಲ್ಕ್ ಮೇಡ್ ಬೇಸಿಕ್ ವೆನಿಲಾ ಕೇಕ್ ಇದು. ಸೊ ಇದನ್ನು ಇವಾಗ ಫೋರ್ಕ್ ಸಹಾಯದಿಂದ ಈ ಥರ ಎಲ್ಲ ಕಡೆನೂ ಇಷ್ಟ. ಇದು ಒಳಗೆ ಚುಚ್ಚೋ ಉದ್ದೇಶ ಏನಂದ್ರಿ? ಈಗಿದು ಹನಿ ಮತ್ತು ಶುಗರ್ ಸಿರಪ್ ಎರಡೂ ಮಿಕ್ಸ್ ಮಾಡಿ ಇದ್ರೊಳಗೆ ಹಾಕ್ತೀವಲ್ಲ, ನಮಗೆ ಈಗ ಕಟ್ ಮಾಡಿ ಹಿಂಗೆ ತೊಗೊಂಡು ತಿಂದರೆ ಫುಲ್ ಮೆಲ್ಟ್ ಆಗಬೇಕು ಬಾಯಲ್ಲಿ, ಅಷ್ಟು ಚೆನ್ನಾಗಿದು ಹೀರ್ಕೋಬೇಕೆಲ್ಲ. ಸೊ ಈಗ ಇದು ರೆಡಿ ಆಯ್ತಲ್ಲ. ಈಗಿದೆನಾ ಬೇಕಂದ್ರೆ ಅವ್ರು ಕಲರ್ ಹಾಕೋಬೋದ್ರಿ. ಕಲರ್ ಹಾಕೋಬೋದು. ನಾವು ಇದು ಪ್ಯೂರಾಗಿ ಎಷ್ಟು ಸಾಧ್ಯನೋ ಅಷ್ಟು ಪ್ಯೂರಿಟಿ ಕೊಡೋಲ್ಲ, ಮನೆಯಲ್ಲೇ ಮಾಡ್ತಿರೋದ್ರಿಂದ ನಮಗಿದೇನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಇವಾಗ ಒಂದು 1/2 ಕಪ್ಗಿಂತ ಕಮ್ಮಿ ಆಯಿತಾ. 1/2 ಕಪ್ಗಿಂತ ಚೂರು ಕಡಿಮೆ ಇದೆ ಇದು. ಇದಕ್ಕೆ ಇವಾಗ ನಾವು ಹನಿನ ಮಿಕ್ಸ್ ಮಾಡೋಣ. ಜಾಸ್ತಿ ಹನಿ ಇರಬೇಕು, ಯಾಕಂದರೆ ಹನಿ ಕೇಕ್ ಅಲ್ವಾ. ಆ್ಯಕ್ಚುಲಿ ಶುಗರ್ ಸಿರಪ್ನ ಹಾಕಲೇಬಾರ್ದು ನಿಜವಾದ ಹನಿ ಕೇಕಿಗೆ. ಕೆಲವರು ಹಾಕಲ್ಲ. ಯೂಶಲಾಗಿ ನೀವು ನಮ್ಮ ಇಂಡಿಯನ್ ಬೇಕ್ರೀಸಲ್ಲಿ, ಇಂಡಿಯನ್ ಫ್ಯಾಮಿಲೀಸಲ್ಲಿ ಎಲ್ಲರೂ ಖಂಡಿತ ಹಾಕ್ತಾರೆ. ಸೊ ಇದು ನೋಡಿ ಎಷ್ಟು ತಿಕ್ಕಾಗಿದೆ. ನಿಮಗೆ ಶುಗರ್ ಸಿರಪ್ ಕೂಡ ತಿಕ್ಕಿತ್ತು ಆಯಿತಾ. ಈಗಿದು ಇನ್ನೂ ತಿಕ್ಕಾಯಿತು ಆಯಿತಾ. ನಮಗೆ ಇದು ಸಾಕಾಗಲಿಲ್ಲ ಅಂದರೆ ಎಗೇನ್ ಮತ್ತೆ ನಾವು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಆಯಿತಾ. ಆಮೇಲೆ ಇದು ವೇಸ್ಟ್ ಆಗೋಲ್ಲ ಈ ಮಿಕ್ಸ್ಚರ್. ನಿಮಗೆ ತೀರಾ ನಿಮಗೆ ಇದು ಉಳಿತು ಅಂದರೆ ಇದಕ್ಕೊಂದು ಕಪ್ ನೀರು ಹಾಕ್ಬಿಟ್ಟು ಲೆಮನ್ ಹಾಕಿದ್ರೆ ಸಕ್ಕತ್ತಾಗಿರೋ ಜ್ಯೂಸ್ ರೆಡಿ ಆಗುತ್ತೆ, ಹನಿ ಜ್ಯೂಸ್. ಓಕೆನಾ. ಸ್ಪೂನಲ್ಲೂ ಹಾಕ್ಬೋದು, ಬಟ್ ನಮ್ಮದು ಕೇಕೆ ಸಪೋರ್ಟಿವ್ ಆಗಿರೋದ್ರಿಂದ ನಾವೀಗ ಹಿಂಗೆ ಹಾಕ್ಬೋದು. ಸೊ ಇದು ಕಂಪ್ಲೀಟ್ ಹೀರ್ಕೊಳ್ಳುತ್ತೆ ನಿಮಗೆ, ಯಾಕಂದ್ರೆ ಹೋಲ್ ಮಾಡಿರೋದ್ರಿಂದ ಒಳಗೆ ಇಳಿಯುತ್ತೆ. ಇಳಿಯುತ್ತೆ. ಆಮೇಲೆ ನಾನು ಯಾಕೆ ಇಲ್ಲಿ ಮೇಲ್ಗಡೆದು ಕೋಟ್ ತೆಗಿಲಿಲ್ಲ ಅಂದರೆ ನಾವಿದು ಮನೇಲೇ ಮಾಡ್ತಿರೋದು. ಸೊ ಯಾಕೆ ವೇಸ್ಟ್ ಮಾಡಬೇಕು. ಅದು ಬೇಕ್ರಿಲೆಲ್ಲ ತೆಗಿತಾರೆ, ಮೇಲಿಂದ ಸುತ್ತ ತೆಗಿತಾರೆ. ನಾನು ಎಡ್ಜಸ್ ಆಮೇಲೆ ತೆಗಿತೀನಿ, ಯಾಕಂದರೆ ಒಂದು ಶೇಪ್ ಬರುತ್ತೆ. ಆಮೇಲೆ ಅದು ಏನೂ ಗಲೀಜು ಅನ್ಸಲ್ಲ ನಿಮಗೆ ಆಮೇಲೆ ತೆಗೆದ್ರೆ. ನೋಡಿ ಇದಿಷ್ಟು ಅಬ್ಸರ್ವ್ ಆಗೋಯ್ತು. ಹಾಕಿದ್ರೆ ಎಷ್ಟೊಂದು ಎಲ್ಲ ಒಳಗೆ ಕುಡ್ದೈತೆ ನೋಡ್ರಿ. ಕೇಕ್ ಎಲ್ಲ ಕುಡಿದು ಬಿಟ್ಟೈತ್ರಿ ಈಗ. ಹೌದು. ಈಗ ಇನ್ನೂ ಹಾಕ್ತಾ ಇದ್ದಾರೆ ನೋಡ್ರಿ. ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತ್ರಿ ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆಲ್ಲ. ಯೂಶಲಾಗಿ ಇದು ಹೀರ್ಕೊಂಡ್ಮೇಲೆ ಕೆಳಗೆ ಕುತ್ಕೊಂಡ್ಬಿಡುತ್ತೆ. ಅದೇ ಕಂಪ್ಲೀಟ್ ಹೀರ್ಕೊಳ್ಳುತ್ತೆ. ಮಿಕ್ಕಿದ್ದು ಎಕ್ಸ್ಟ್ರಾ ಏನಿರುತ್ತೆ ಅದು ಕೆಳಗಡೆ ಇರುತ್ತೆ. ಸಾಕಿಷ್ಟು ಹಾಕಿದ್ರೆ ಇಷ್ಟೂ ಹಾಕ್ಬೋದು, ಬಟ್ ಇಟ್ಸ್ ಎನಫ್. ತುಂಬ ಸ್ವೀಟ್ ಆಗಿಬಿಟ್ಟಿರುತ್ತೆ ನನ್ನ ಪ್ರಕಾರ. ನೀವು ಟೇಸ್ಟ್ ಮಾಡಿದ್ಮೇಲೆ ಹೇಳಿ. ಹನಿ ಮತ್ತು ಶುಗರ್ ಸಿರಪ್ ಮಿಕ್ಸ್ ಮಾಡಿ ಕೇಕ್ ಮೇಲೆಲ್ಲ ಹಾಕಿದಾರ್ರಿ. ಅದೆಲ್ಲ ಹೀರ್ಕೊಂಡೈತೆ ನೋಡ್ರಿ, ಅಬ್ಸರ್ವ್ ಮಾಡ್ಕೊಂಡೈತೆಲ್ಲ ಕೇಕು. ಈಗ ಇದಕ್ಕೆ ಮೇಲೆ ಗಾರ್ನಿಶಿಗೆ ನಾವು ಸಾಸ್ ತೊಗೊಂಡಿವಿ. ಯೂಶಲಾಗಿ ಹನಿ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ನೀವು ಬೇಕ್ರಿಗಳಲ್ಲೂ ತಿಂದಿರ್ಬೋದು, ಭಯಂಕರ ಸ್ವೀಟ್ ಇರುತ್ತೆ ಆಯಿತಾ. ನಾವಿವಾಗ ಈ ಬೌಲ್ ಸೈಡ್ಗೆ ಇಟ್ಕೊಳ್ಳೋಣ, ಬೇಕಾದರೆ ಹಾಕ್ಕೋಬೋದು ಅದು. ಸೊ ಇದು ಕಂಪ್ಲೀಟ್ ಒಂದು 100 ಗ್ರಾಮ್ ಏನೋ ಇದೆ ಇದು. ಸೊ ಈ 100 ಗ್ರಾಮಲ್ಲಿ ನನಗೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ. ಸದ್ಯಕ್ಕೀಗ ಇದು ಮಿಕ್ಸ್ ಫ್ರೂಟ್ ಜಾಮ್. ಹೌದು, ಮಿಕ್ಸ್ ಫ್ರೂಟ್ ಜಾಮು. ನಮಗೆ ಇದನ್ನು ಬಿಸಿ ಮಾಡೋದ್ರಿಂದ ಆ್ಯಕ್ಚುಲಾಗಿ ಮನೇಲೇ ಫ್ರೂಟ್ ಜಾಮ್ನ ಮಾಡ್ಬೋದು. ಸೊ ಅದನ್ನು ಯೂಸ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಲ್ದಿ, ಅದು ತುಂಬ ಈಸಿನೂ ಕೂಡ. ಬಟ್ ಇವಾಗ ನಮಗೆ ಆಪ್ಷನ್ ಇಲ್ಲ, ಸದ್ಯಕ್ಕೀಗ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀವಿ. ಈಗಿದು ಬಿಸಿ ಮಾಡಿದ್ರೆ ನಿಜವಾಗ್ಲೂ ಹಾರ್ಮ್ಫುಲ್ಲು. ನೀವು 24 ಅವರ್ಸಲ್ಲಿ ಇದನ್ನು ಖಾಲಿ ಮಾಡಿಬಿಡಿ. ಇದು ಇರೋದೇ ಒಂದು ಚಿಕ್ಕದು 6 ಪೀಸ್ ಆಗುತ್ತೆ. ಬೇಕ್ರಿ ಲೆಕ್ಕದಲ್ಲಾದರೆ ಇದು 4 ಪೀಸು ಆ ಥರ. ಈಗ ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹನಿನ ಮಿಕ್ಸ್ ಮಾಡಬೇಕು. ಸದ್ಯಕ್ಕೆ ನಾನು ಸ್ವಲ್ಪ ಹಾಕ್ತೀನಿ.
ಮತ್ತು ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ರೇ ಮಸಾಲೆ ದೋಸೆ ಅನ್ನೋದು ಹೋಟೆಲ್ ಸ್ಟೈಲ್ ದೋಸೆ ಅನ್ನೋದು ಆಯಿತಾ. ಏನು ಹಿಂಗೆ ಸುರಿದ್ಬಿಟ್ಲು ಅಂತ ಅಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಆಯಿತಾ. ಇದು ಹನಿ ಕೇಕ್ ಆಗಿರೋದ್ರಿಂದ ಹನಿ ಬೇಕೇ ಬೇಕು. ಮತ್ತು ಇದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಬೇಕು, ಆಗ ನಿಮಗೆ ಗ್ಲಾಸಿ ಲುಕ್ ಬರುತ್ತೆ ಹೋಟೆಲ್ ಥರನೇ. ಮತ್ತು ಯಾವುದು ವೇಸ್ಟ್ ಅಲ್ಲ. ಈಗೇನು ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಇನ್ನೇನೋ ಬ್ರೆಡ್ಗೋ ಏನೋ ಹಾಕ್ಕೊಂಡು ತಿನ್ಬೋದು, ವೇಸ್ಟ್ ಅಂತೂ ಖಂಡಿತ ಆಗಲ್ಲ. ಮಿಕ್ಸ್ ಫ್ರೂಟ್ ಜಾಮು ಮತ್ತು ಹನಿ ಹಾಕಿದಾರೆ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾರ ನೋಡಿರಿ. ಎಷ್ಟು ಚಂದ ಆಗೈತೆ ನೋಡಿರಿ, ಇದು ಕಲರ್ಫುಲ್ಲಾಗಿ ಬಂದೈತೆ ನೋಡಿರಿ. ಹನಿ ಮತ್ತು ಫ್ರೂಟ್ ಜಾಮ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿವಿ, ಈ ರೀತಿ ಆಗೈತೆ ನೋಡಿರಿ. ಹಾಂ, ಯಾವ ಕಾರಣಕ್ಕೂ ಇದನ್ನು ಬಿಸಿ ಮಾಡಬೇಡಿ. ಅದೇ ಕೆಲವ್ರು ಏನಂದರೆ ಇಡಬೇಕು ಒಂದೆರಡು ದಿನ ಅನ್ನೋ ಕಾರಣಕ್ಕೆ ಇದು ಹಸಿನೇ ಇರುತ್ತಲ್ವ. ಕೆಲವರಿಗೆ ಹಸಿ ಸ್ಮೆಲ್ ಆಗಲ್ಲ ಅಂತಾರೆ, ನೀವು ಬಿಸಿ ಮಾಡಿದ್ಮೇಲೂ ಅದೇ ಟೇಸ್ಟೇ ಇರುತ್ತೆ. ನೀವು ಬೇಕಂದರೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ಈಗ ಇದನ್ನು ಇದ್ರ ಮೇಲೆ ಈಗ ನೋಡ್ರಿ, ಇವ್ರು ಮಾಡೋದು ನೋಡ್ತಾ ಇದ್ರೇ ತಿನ್ಬೇಕನ್ಸಾಕತ್ತದ್ರಿ, ಬಾಯಿಗೆ ನೀರು ಬರಾಕತ್ತಾವ. ಮಾಡಿಕೊಡ್ತಾರಲ್ರಿ ಅವಾಗ ತಿನ್ಬಿಡ್ತೀನಿ. ಈ ಪದ್ಧತಿಯಲ್ಲಿ ನೀವೇನಾರು ಹನಿ ಕೇಕ್ ಮನೇಲಿ ಮಾಡಿದ್ರಂದ್ರೆ ಈ ನೆಕ್ಸ್ಟ್ ಟೈಮಿಂದ ಆಚೆಗಡೆ ತರೋದೇ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಿ. ಆರೋಗ್ಯಕ್ಕೂ ಒಳ್ಳೇದ್ರಿ, ಹೆಲ್ದಿಯಾಗಿ ಇರ್ತೈತ್ರಿ ಇದು. ಹೌದು, ನಾವಿವಾಗ ಹೊರಗಡೆಯಿಂದ ಮಕ್ಳಿಗೆ ತಂದು ಕೊಡ್ಬೇಕಾದ್ರೆ ಎಷ್ಟು ಹೆದರಿಕೆ ಶುರುವಾಗ್ಬಿಟ್ಟಿದೆ ಅಂದರೆ, ಈಗೆಲ್ಲ ಅವೇರ್ನೆಸ್ ಬೇರೆ ಬಂದ್ಬಿಟ್ಟಿದೆ. ಎಲ್ಲ ಕಡೆನೂ ಎಲ್ಲರೂ ಅವೇರ್ನೆಸ್ ವೀಡಿಯೋಸ್ ಹಾಕಿ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಇನ್ನು ಬೇಕ್ರಿ ಕಡೆ ನೋಡೋಕ್ಕೆ ಭಯ ಆಗಬೇಕು, ಆ ಲೆವೆಲಿಗಿದೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲಿ. ಈ ಜಾಮ್ನು ಅಷ್ಟೇ, ನೀವು ಮನೇಲೇ ಮಾಡಿಬಿಟ್ರೆ ಎಲ್ಲದೂ ಹೋಮ್ ಮೇಡೇ ಆಗಿಬಿಡುತ್ತೆ. ಸೊ ನಾವಿವಾಗ ಇದನ್ನು ಕಟ್ ಮಾಡಬೇಕಲ್ವಾ, ಎಡ್ಜಸ್ ಫಸ್ಟ್ ಕಟ್ ಮಾಡಿಬಿಡೋಣ. ನೀವು ಬೇಕಂದ್ರೆ ಕಟ್ ಮಾಡ್ಕೋಬೋದು, ಬೇಡ ಅಂದ್ರೆ ಹಂಗೆ ತಿನ್ಬೋದು. ಇದು ಕಲರ್ಫುಲ್ಲಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಇಷ್ಟು ತೆಗಿತಾ ಇದ್ದೀನಲ್ಲ, ಇದು ಏನು ವೇಸ್ಟ್ ಅಲ್ಲ, ನೀವು ಆರಾಮ್ಸೆ ತಿನ್ಬೋದು ಇದನ್ನ. ಓಕೆ, ಜಸ್ಟ್ ಎಡ್ಜಸ್ ಅಷ್ಟೇ, ಫುಲ್ ಕೇಕ್ ತೆಗಿಬಾರ್ದು. ನಾನೊಂಚೂರು ಜಾಸ್ತಿ ತೆಗಿತಿದ್ದೀನಿ, ಯಾಕಂದರೆ ಇದು ಈವನ್ ಎಡ್ಜಸ್ ಇಲ್ಲ ಅಂತ. ಇದೇನು ವೇಸ್ಟೂ ಅಲ್ಲ, ಜಸ್ಟ್ ಎಡ್ಜಸ್ ಅಷ್ಟೇ. ನೋಡ್ರಿ, ಕಟ್ ಮಾಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ನಿಮ್ಗೆ ಗೊತ್ತಾಗ್ತೈತೆ ನೋಡ್ರಿ. ವಿಡಿಯೋ ನೋಡಿದ್ರೆ ಕಟ್ ಮಾಡಿರೋ ಭಾಗ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅನ್ನೋದು ನಿಮ್ಗೆ ವಿಡಿಯೋದಾಗ ಕಾಣ್ತೈತೆ ನೋಡ್ರಿ. ಹೌದು, ಇಲ್ಲಿ ಕಟ್ ಮಾಡ್ತಿದ್ದೀನಲ್ಲ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಮೇಡಮ್? ಹೌದ್ರಿ, ತುಂಬ ಸಾಫ್ಟ್ ಆಗಿದೆ. ಡೆಫಿನೆಟಾಗಿ ನೀವು ಇವಾಗ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತೆ. ಆಯಿತಾ, ಇದು ಸ್ಕ್ವೇರ್ ಬಂತಲ್ಲ. ಸೊ ಈಗ ಇದನ್ನು ನಾವು ಡೆಕೋರೇಷನ್ ಮಾಡಬೇಕು ನಮ್ಮ ಬೇಕ್ರಿ ಸ್ಟೈಲಲ್ಲಿ. ಅಂದರೆ ನಾವು ಇದನ್ನು ಇನ್ನೊಂದು ಕಟ್ ಮಾಡಿಬಿಡೋಣ. ಈಗಿದು ಕೊಬ್ಬರಿನ ಮನೆಯಲ್ಲೇ ನಮ್ಮ ಮೇಡಮ್ ಅವರೇ ಮಾಡಿದ್ದಾರೆ. ಇದನ್ನ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಣ ಕೊಬ್ಬರಿ ಅಂದರೆ ಗ್ರೇಟೆಡ್ ಡ್ರೈ ಕೋಕೋನಟ್ ಇದು. ಓಕೆನಾ, ಎಲ್ಲ ಬೇಕ್ರಿಗಳಲ್ಲೂ ಇದನ್ನು ಮಾಡ್ತಾರೆ. ಇದರಲ್ಲಿ ಒಂದು ಸ್ಟೆಪ್ನ ನಾನು ಮಿಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಈಗ ಆಲ್ರೆಡಿ ಇದು ಸಖತ್ತಾಗಿ ಹೀರ್ಕೊಂಡ್ಬಿಟ್ಟಿದೆ. ಇದು ಇಂಡಿವಿಜುವಲಾಗಿ ಏನು ನಾವು ಇದನ್ನು ತೆಗಿತೀವಿ ಅಲ್ಲ ಪೀಸಸ್ಸು, ಇದನ್ನು ಮತ್ತೆ ಡಿಪ್ ಮಾಡ್ತಾರೆ ಸಕ್ಕರೆ ಪಾಕದಲ್ಲಿ. ಸೊ ನಾವು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಇವಾಗಲೇ ಸ್ವೀಟ್ ಇರುತ್ತೆ ಇದರಲ್ಲಿ ಅನ್ನೋ ಕಾರಣಕ್ಕೆ ಬೇಕಾದರೆ ನೀವು ಡಿಪ್ ಮಾಡ್ಬೋದು. ಯಾಕೆ ಅಂದರೆ ನಾವು ಕಂಡೆನ್ಸೆಡ್ ಮಿಲ್ಕ್ ಹಾಕಿದ್ವಲ್ಲ, ಅನ್ಸ್ವೀಟೆಂಡ್ ಕಂಡೆನ್ಸೆಡ್ ಮಿಲ್ಕ್, ಸ್ವೀಟ್ ಇಲ್ಲದೆ ಇರೋ ತೊಗೊಂಡು ಸಕ್ಕರೆ ಹಾಕದೆ ಮಾಡಿದ್ರೆ ಅವಾಗ ಅದನ್ನು ಮಾಡ್ಬೋದು. ಆ ಸ್ಟೆಪ್ನ ಅವಾಗ ಯೂಸ್ ಮಾಡ್ಬೋದು. ಸೊ ಇವಾಗ ಒಂದು ಚೂರು ಶುಗರ್ ಅಷ್ಟೇ, ಜಸ್ಟ್ ಫ್ಲೇವರ್ಗೆ, ಬಟರ್ ಸ್ಮೆಲ್ ಬರಬಾರ್ದು ಅಂತ. ಸೊ ಇದ್ರ ಜೊತೆಗೆ ಒಂದು 2-3 ಹನಿ ವೆನಿಲಾ ಎಸೆನ್ಸ್. ಬಟರ್ ಸ್ಮೆಲ್ ಇರಬಾರ್ದು ಅನ್ನೋ ಕಾರಣಕ್ಕೆ ವೆನಿಲಾ ಎಸೆನ್ಸ್ ಹಾಕಿರೋದು. ಗಾರ್ನಿಷಿಂಗ್ ಅಷ್ಟೇ, ಇದು ಇರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಈಗೇನಿದೆ ಇದು ರೆಡಿ ಇದೆ, ಹಾಗೆ ತಿನ್ಬಿಡ್ಬೋದು. ಇದು ಪೈಪಿಂಗ್ ಎಲ್ಲ ಇದ್ದರೆ ನೀವು ಜಾಸ್ತಿ ಮಾಡಿಕೊಂಡು ಪೈಪಿಂಗಲ್ಲಿ ಹಾಕ್ಬೋದು. ಬಟ್ ನಾನಿವಾಗ ಪೈಪಿಂಗಲ್ಲಿಲ್ಲ, ನಾವು ಹೋಮ್ಲಿ ಮಾಡ್ತಿರೋದಲ್ಲ. ಇದು ಏನು ಹೋಮ್ ಮೇಡ್ ಕೇಕ್ ಒಂದು, ಮತ್ತು ಇದು ನಮಗೆ ಕಮರ್ಷಿಯಲ್ ಪರ್ಪಸ್ ಅಲ್ಲ, ಪರ್ಸ್ನಲಾಗಿ ಮಾಡ್ತಿರೋದು. ಸೊ ನೀವು ಎಲ್ಲ ಮನೇಲಿ ಮಾಡ್ಕೊಂಡು ನಿಮ್ಗಷ್ಟೇ ತಿನ್ನಬೇಕಾದ್ರೆ ಇಷ್ಟೆಲ್ಲ ಅಲಂಕಾರ ಮಾಡೋ ಅಗತ್ಯನೂ ಇಲ್ಲ. ಹೋಮ್ ಮೇಡ್ ಎಗ್ಲೆಸ್ ಹನಿ ಕೇಕ್ ರೆಡಿ ಆಗಿದೆ. ಇದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿರೋದಕ್ಕೋಸ್ಕರ ಉತ್ತರ ಕರ್ನಾಟಕ ರೆಸಿಪಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ಅದು ಅವ್ರಿಗೆ ಕೊಡ್ತಿದ್ದೀವಿ. ನೀವು ಬಂದು ಮಾಡಿ ಕೊಟ್ಟಿದ್ದು ನಮ್ಗೆ ಅದೇ ಒಳ್ಳೇದು. ಹೌದಾ, ಖುಷಿನಾ? ತುಂಬ ಥ್ಯಾಂಕ್ಸ್ ರೀ. ಎಸ್, ಅವ್ರ ಡಿಮ್ಯಾಂಡ್ ಒಂದಷ್ಟು ಇದಾವಲ್ಲ, ಅವನ್ನ ಖಂಡಿತ ನಾವು ಫುಲ್ಫಿಲ್ ಮಾಡೋಣ ಅವಾಗವಾಗೆ ಸಿಕ್ಬಿಟ್ಟು. ಓಕೆನಾ? ಆ್ಯಂಡ್ ನನ್ನ ಥರನೇ ಯಾರೆಲ್ಲ ಇಲ್ಲಿಗೆ ಬಂದು ಉತ್ತರ ಕರ್ನಾಟಕ ರೆಸಿಪಿ ಸ್ಕ್ರೀನಲ್ಲಿ ನೀವು ಕಾಣಿಸ್ಕೋಬೇಕು ಅಂತ ಆಸೆ ಇದ್ದರೆ, ನಿಮಗೆ ಯಾವುದು ತುಂಬ ನೀವು ಯಾವ ರೆಸಿಪಿನಲ್ಲಿ ಎಕ್ಸ್ಪರ್ಟ್ ಇದ್ದೀರಾ
ಆ ರೆಸಿಪಿದು ಒಂದು ಇಂಗ್ರೀಡಿಯೆಂಟ್ಸ್ ಜೊತೆ ಡೀಟೇಲ್ಸ್ನ ನೀವು ಸ್ಕ್ರೀನ್ ಮೇಲೆ ಕಾಣೋವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನೀವು ಕೂಡ ಅವರು ಓಕೆ ಮಾಡಿದ್ರೆ ಮೇಡಮ್ ಓಕೆ ಮಾಡಿದ್ರೆ ನೀವು ಕೂಡ ಇಲ್ಲಿ ಬಂದು ಕಾಣಿಸ್ಕೋಬೋದು ನಂತರನೇ. ಸೊ ಉತ್ತರ ಕರ್ನಾಟಕ ರೆಸಿಪಿನಲ್ಲಿ ಅವರು ಅದೆಷ್ಟು ವೆರೈಟಿ ತರಾವರಿ ಅಡುಗೆಗಳನ್ನ ಮಾಡಾಕ್ಬಿಟ್ಟಿದ್ದಾರೆ. ನೀವು ಯಾವುದ್ರಲ್ಲಿ ಸ್ಪೆಷಲಿಸ್ಟು, ಸೊ ಬನ್ನಿ ನೀವು ಮಾಡಿ. ಆ್ಯಂಡ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ವೀಡಿಯೋ ನೋಡಿದ್ರಷ್ಟೇ ನಿಮಗೆ ನಂಬರ್ ಸಿಕ್ಕೋದು. ನಂಬರ್ ಸಿಕ್ಕೋವರೆಗೂ ಎಲ್ಲ ಸ್ಕಿಪ್ ಮಾಡದೆ ನೋಡ್ತಾನೆ ಇರಬೇಕು, ಓಕೆನಾ? ನಮ್ಮ ಆ್ಯಂಕರ್ಗಳಾಗಿರೋದ್ರಿಂದ ಬಡಬಡನೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ತ್ರಿವೇಣಿ ಮೇಡಮ್ ಕೆಲಸ ಕಡಿಮೆ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಮೇಡಮ್, ಸಪೋರ್ಟ್ ಮಾಡಿದ್ರೆ ಸಾಕು, ಅಷ್ಟೇ ಖುಷಿ ಆಯ್ತು. ಅಯ್ಯೋ ನಿಮಗೇನು ಸಪೋರ್ಟ್ ಮಾಡೋದು, ಸೂರ್ಯಂಗೆ ಟಾರ್ಚ್ ಬಿಟ್ಟಂಗೆ ಆಯ್ತು ಗುರು. 1 ಮಿಲಿಯನ್ ಸಬ್ಸ್ಕ್ರೈಬರ್ ಇರೋರಿಗೆ ನಾವೇನು ಸಪೋರ್ಟ್ ಮಾಡೋದು, ನಮ್ಮ ಖುಷಿ ಶೇರ್ ಮಾಡಿರೋದಷ್ಟೇ. ಸೊ ಇದನ್ನು ಸರ್ವ್ ಮಾಡೋಣ ಇವಾಗ. ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮುಟ್ಟಕ್ಕೆ ಕಷ್ಟ ಆಗ್ತಿದೆ, ಅಷ್ಟು ಸಾಫ್ಟ್ ಆಗಿದೆ. ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ ಅವ್ರಿಗೆ. ವಾವ್, ನೋಡ್ರಿ ಸಖತ್ತಾಗಿ ಬಂದೈತೆ ನೋಡ್ರಿ. ನೀವು ಕಲರ್ ಹಾಕೋದೇ ಬೇಡ, ಅದು ತಾನಾಗೆ ಕಲರ್ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಈ ಕಲರ್ ಬರೋಕ್ಕೋಸ್ಕರನೇ ಶುಗರ್ ಸಿರಪಲ್ಲಿ ಡಿಪ್ ಮಾಡೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೀವು ಯಾರಾದರೂ ಟೇಸ್ಟ್ ಮಾಡಿಬಿಟ್ಟು ಹೇಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಇದಿಷ್ಟು ಸ್ಪಾಂಜಿಯಾಗಿ ರಸಭರಿತ ಅಂತಾರಲ್ಲ ಆ ಥರ ಇದ್ರ ತುಂಬ ಹನಿ ಇದೆ. ಮುಟ್ಟಿದ್ರೆ ಫುಲ್ ಹನಿ ಬರ್ತಾಯಿದೆ ನನ್ನ ಕೈಯಲ್ಲಿ. ಆ್ಯಂಡ್ ನಿಮಗೆ ಒಂದು ಸ್ಪೂನಲ್ಲಿ ಹಿಂಗೆ ತೆಗೆದು ತೋರಿಸ್ತೀನಿ ರೀ. ಇದ್ರ ತುಂಬ ಹನಿ ಇದೆ. ಬಾಯಾಗ ಹನಿ ತಿಂದಂಗೆ ಆಗ್ತದೆ, ಅಷ್ಟು ಮಸ್ತಾಗಿ ಬಂದೈತ್ರಿ. ತುಂಬಾ ಹೀರ್ಕೊಂಡ್ಬಿಟ್ಟೈತಿ ಹನಿ. ಸಕ್ಕತ್ತಾಗಿದ್ದಾರೆ ಮೇಡಮ್, ತುಂಬಾ ಥ್ಯಾಂಕ್ಸ್ ರೀ. ಈ ರೀತಿ ಮಾಡ್ಕೊಟ್ಬಿಟ್ರೆ ಸಾಕು, ನಾವು ತಿಂತಾನೆ ಇರ್ತೀವಿ ಅಲ್ವಾ? ಇವಾಗ 100 ಕೊಟ್ಬಿಟ್ರು ಮೇಡಮು. ನಿಜವಾಗ್ಲೂ ಹಂಗೆ ನಾವು ಬೇಕಂದ್ರೆ ತರೋಕ್ಕಿಂತಲೂ ಮನೇಲೆ ಮಾಡ್ಕೊಂತೀನಿ ಒಳ್ಳೇದು. ಬಟ್ ನೀವು ನೋಡ್ತಿರ್ಬೋದು, ಇದು ಹನಿ ಹೀರ್ಕೊಂಡಿರೋದಕ್ಕೆ ಸಾಕ್ಷಿ. ಅಂದರೆ ಬೆಳ್ಳಗಿರುತ್ತೆ ಕೇಕು, ಬಟ್ ಇದು ಕಟ್ ಮಾಡಿದ್ಮೇಲೆ ಈ ರೇಂಜಿಗೆ ಕಲರ್ ಬಂದಿದೆ ಅಂತಂದರೆ ಅದು ತುಂಬ ಚೆನ್ನಾಗಿ ಒಳ್ಳೆ ಜಾಮೂನ್ ಕಟ್ ಮಾಡ್ದಂಗೆ ಆಗ್ತಿದೆ ನನಗೆ. ತುಂಬ ಸಾಫ್ಟ್ ಆಗಿದೆ, ಬಾಯಿಗಿಟ್ಟೆ ಕರೆಕ್ಟ್ ಬಿಡ್ತೈತ್ರಿ, ಅಷ್ಟು ಮಸ್ತಾಗಿ ಬಂದೈತ್ರಿ. ಶಬಾಸ್ ಪಾಂಚಲಿ, ನಾಟ್ ಬ್ಯಾಡ್, ಸೂಪರ್ ಆಗಿದೆ. ಈಗ ನಮ್ಮ ಪುಟಾಣಿಗಳೆಲ್ಲ ಇದ್ದಾರೆ, ಅವರು ನೋಡಿ ಹೇಳಬೇಕು. ಅವ್ರೇನು ಹೇಳ್ತಾರೋ ಗೊತ್ತಿಲ್ಲ, ಅದನ್ನು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ ನಾನು. ಸಕ್ಕತ್ತಾಗಿದೆ, ಸೂಪರ್. ಒಂದು ಬೆನ್ ತಟ್ಬಿಡಿ, ಸಿಹಿ ಕೈ ಚಂದ್ರು ಬೆನ್ ತಟ್ತಾರಲ್ಲ ಹಂಗೆ ಅವ್ರು ಎಲ್ಲರ ಹತ್ರ ತಟ್ಟಿಸ್ಕೊತಾರೆ, ನಾವು ಒಂದ್ಸತಿ ತಟ್ಸ್ಕೊಂಬಿಡೋಣ. ತುಂಬ ಥ್ಯಾಂಕ್ಸ್ ಮೇಡಮ್. ಪರವಾಗಿಲ್ಲ, ಡನ್. ಟೈಮ್ ತುಂಬ ನನ್ನ ಮನೇಲಿ ಬಂದು ಮಾಡ್ಕೊಟ್ರಲ್ಲ, ತುಂಬ ಖುಷಿ ಆಯ್ತು ನನಗೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಅಲ್ವಾ? ಉತ್ತರ ಕರ್ನಾಟಕ ರೆಸಿಪಿ ಫ್ರೇಮಲ್ಲಿ ಬರೋದಂದ್ರೆ ಸುಮ್ಮನೆನಾ? ಚೆನ್ನಾಗಿ ಬಂದು ಮಾಡ್ಕೊಟ್ರಲ್ಲ, ಇನ್ನ ಮಾಡೋಣ ಬಿಡಿ, ಅದಕ್ಕೇನಂತೆ. ನಮ್ಮ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂದ್ರೆ ನಾವು ಮಾಡೋಣ. ಈಗ ನಾವು ಅವತ್ತು ಬ್ರೆಡ್ ಮಾಡಿಕೊಟ್ಟಾಗ ಗೋಧಿ ಬ್ರೆಡ್ ಮಾಡೋಣ, ಗೋಧಿ ಹಿಟ್ಟಿನ ಬ್ರೆಡ್ ಮಾಡ್ಬೋದಾ ಅಂತೆಲ್ಲ ಕೇಳಿದ್ರು. ನೆಕ್ಸ್ಟ್ ಟೈಮ್ ಅದನ್ನೇ ಮಾಡೋಣ, ಸರಿ? ನೆಕ್ಸ್ಟ್ ಟೈಮ್ ಆಯ್ತಾ? ಓಕೆ, ನಾವು ಅದನ್ನ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀವಿ ಇವಾಗ. ಸೊ ನಾನೇ ಬರ್ತೀನಿ, ನನಗೆ ಖುಷಿ. ಫಸ್ಟ್ ಥಿಂಗ್ ನನಗೆ ಅಡುಗೆ ಮಾಡೋದಂದ್ರೆ ತುಂಬ ಖುಷಿ. ಅಷ್ಟು ಜನ ನೋಡ್ತಾರೆ ಅಂದರೆ ಮಾಡೋಕ್ಕೇನ್ರಿ ನಮಗೆ, ಅಲ್ವಾ? ಮಾಡೋಣ. ಆ್ಯಂಡ್ ನನ್ನೊಂದು ರಿಕ್ವೆಸ್ಟು, ನನ್ನ ಚಾನಲ್ಲು ಅಡುಗೆ ಚಾನಲ್ ಅಂದರೆ ಅದು ಯಾರೂ ನೋಡಿಲ್ಲ, ಬಟ್ ಇಲ್ಲಿ ನಾನು ಕೊಲಾಬ್ರೇಷನ್ ಕೊಡ್ತೀನಿ. ನಂದೊಂದು ಇಂಟರ್ವ್ಯೂಸ್ ಎಲ್ಲ ನಡೀತಾ ಇರುತ್ತೆ, ಆ್ಯಂಡ್ ಸೆಲೆಬ್ರಿಟಿಗಳ ಜೊತೆ ನಾನು ಕಾಣಿಸ್ಕೊತಾ ಇರ್ತೀನಿ. ಅಂಥ ಶೋಗಳು ನೋಡಬೇಕು ಅಂದರೆ ಈಗ ಒಂದು ಮೇಡಮ್ ಜೊತೆ ಒಂದು ಕೊಲಾಬ್ರೇಷನ್ ಇರುತ್ತೆ. ಸೊ ನಿಮಗೆ ನನ್ನ ಚಾನಲ್ ಕೂಡ ಅಪಿಯರ್ ಆಗುತ್ತೆ. ಅಲ್ಲಿ ನೀವು ನನ್ನ ಚಾನಲ್ಗೆ ಬಂದರೆ ಸೆಲೆಬ್ರಿಟಿಗಳ ಜೊತೆ ಇಂಟರ್ವ್ಯೂಸು, ಹೋಮ್ ಟೂರ್ಸು ಅದನ್ನು ನೋಡ್ಬೋದು. ಸೊ ಈ ಮುಖಾಂತರ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ, ನನ್ನ ಚಾನಲ್ಗೂ ಬನ್ನಿ ಅಂತ. ಆ್ಯಂಡ್ ನೀವು ನೋಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀವಿ, ನಮ್ಮ ಸಪೋರ್ಟ್ ಮಾಡದೆ ನೀವು ನಮಗೆ ಮಾಡ್ತೀರಿ, ನಾವು ನಿಮಗೆ ಮಾಡ್ತಾ ಇರ್ತೀವಿ. ಆಯಿತು, ನೆಕ್ಸ್ಟ್ ಒಂದು ಗೋಧಿ ಬ್ರೆಡ್ಡಿಗೆ ಜೊತೆ ಬರ್ತೀವಿ. ಆ್ಯಂಡ್ ಇನ್ನೂ ಸುಮಾರು ರೆಸಿಪಿ ಖಂಡಿತ ನಾನು ಉತ್ತರ ಕರ್ನಾಟಕ ಚಾನಲ್ಗೆ ಬಂದುಬಿಟ್ಟು ಅವಾಗವಾಗ ರೆಸಿಪಿ ಮಾಡ್ತಿರ್ತೀನಿ. ಆ್ಯಂಡ್ ನೀವೊಂಥರ ಮಾಡ್ತೀರಾ, ನಾವೊಂಥರ ಮಾಡ್ತೀವಿ ಅಡುಗೆ, ಅದೆಲ್ಲ ಮಿಕ್ಸ್ ಆಗಲಿ ಮಾಡೋಣ, ಚೆನ್ನಾಗಿ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಯಾರೆಲ್ಲ ನೋಡಿದ್ರಿ ಇಷ್ಟೊತ್ತು ನಮ್ಮ ಈ ರೆಸಿಪಿನ. ಟ್ರೈ ಮಾಡಿದ್ಮೇಲೆ ಮೇಡಮಿಗೆ ಮೆಸೇಜ್ ಹಾಕ್ಬೇಕಪ್ಪ ಏನಂತ, ನಾನು ಕಾಯ್ತಿರ್ತೀನಿ. ಓಕೆ ಓಕೆ ಮೇಡಮ್ ಅವ್ರದ್ದು ಒಂದು ಚಾನಲ್ ಇದೆ ರೀ, ಪಾಂಚಾಲಿ ಆ್ಯಂಕರ್ ಯೂಟ್ಯೂಬ್ ಚಾನಲ್ ಅಂತೇಳಿ. ನೀವು ಅಲ್ಲಿ ಹೋಗಿ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿರಿ. ನನ್ನ ಚಾನಲಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿ ನೋಡ್ಬೋದು ರೀ. ಮನೆಯಲ್ಲೇ ಎಗ್ಲೆಸ್ ಹನಿ ಕೇಕ್ ಮಾಡೋದು ನೋಡಿದ್ರಲ್ರಿ. ಈ ಹನಿ ಕೇಕ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಪಾಂಚಾಲಿ ಮೇಡಮ್ ಅವ್ರು ನಮ್ಮ ಮನೆಗೆ ಬಂದು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನನಗೋಸ್ಕರ ಹನಿ ಕೇಕ್ ಮಾಡಿಕೊಟ್ಟಾರ್ರಿ. ಈ ಹನಿ ಕೇಕ್ ನಾನು ತಿಂದು ನಿಮ್ಗೆ ಹೇಳ್ತೀನಿ ಹೆಂಗಾಗೈತಿ ಅಂತ. ನೀವು ನಿಮ್ಮ ಮನ್ಯಾಗ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ.
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಕರೆದು ನನ್ನ ಹತ್ರ ಅಂದರೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಅವ್ರಿಗೆ ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ಅದನ್ನು ಅವಕಾಶ ಕೊಟ್ಟಿದ್ದಕ್ಕೆ ನನಗೂ ಕೂಡ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನೀವೆಲ್ಲರೂ ಹೀಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿರಿ. ಪಾಸಿಟಿವ್ ಆಗಿ ನಮಗೆಲ್ರಿಗೂ ಒಂದು ಉತ್ಸಾಹ ಕೊಟ್ಟರೆ ನಾವು ಸಕ್ಕತ್ತಾಗಿರೋ ಅಡುಗೆಗಳನ್ನ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.